ನಿರ್ದೇಶಕರಾಗಿರುವಂತಹ ಇಂದ್ರಜಿತ್ ಲಂಕೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ಮಜಾ ಟಾಕೀಸ್ ಅನ್ನುವಂತಹ ಶೋನಲ್ಲಿ ಅಪರ್ಣಾ ಅವರ ಮತ್ತೊಂದು ಪ್ರತಿಭೆಯನ್ನ ಇಡೀ ಕರ್ನಾಟಕದ ಜನ ನೋಡಿ ಮೆಚ್ಚಿಕೊಂಡಿದ್ರು. ಅಪರ್ಣಾ ಅವರು ಹೀಗೂ ನಟಿಸ್ತಾರಾ ಅನ್ನುವಂತಹ ಒಂದು ಅಚ್ಚರಿಯ ಭಾವ ಎಲ್ಲರಲ್ಲಿ ಮೂಡಿತ್ತು. ಈ ಸಂದರ್ಭದಲ್ಲಿ ಬಹಳ ಆಘಾತಕಾರಿ ಘಟನೆ ಇದು, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹೇಗೆ ಸ್ಮರಿಸ್ತೀರಿ ಸರ್ ಅವ್ರನ್ನ? ಐ ಆಮ್ ರಿಯಲಿ ಶಾಕ್ಡ್. ನನಗೆ ಪದಗಳೇ ಹೊರಗೆ ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ನ್ಯೂಸ್ ಫಸ್ಟ್ ಮೂಲಕನೇ ನನಗೆ ಗೊತ್ತಾಗಿದ್ದು. ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಈಗ ಜಸ್ಟ್ ನೋಡಿದೆ ಮತ್ತು ಈಗ ಫೋನ್ ಮಾಡಿದ್ದೀರಾ. ಇದೊಂದು ದುರಂತ. ಯಾಕೆ ಅಂತಂದ್ರೆ ಅಪರ್ಣಾ ಒಂದು ಕರ್ನಾಟಕದ ಆಸ್ತಿ ಆಗಿದ್ರು, ಕನ್ನಡದ ಆಸ್ತಿ ಆಗಿದ್ರು. ಯಾಕೆ ಅಂತಂದ್ರೆ ಕನ್ನಡ ಅವರು ಮಾತಾಡ್ತಾ ಇದ್ದು ಆ ಸ್ಪಷ್ಟತೆ ಮತ್ತು ಆ ವ್ಯಾಕರಣ ಅವ್ರದ್ದು ಅದ್ಭುತವಾಗಿತ್ತು. ಮಜಾ ಟಾಕೀಸ್ ಮುಂಚೆ ಅವರು ದೂರದರ್ಶನದಲ್ಲಿ ನ್ಯೂಸ್ ರೀಡರ್ ಆಗಿ ಅದ್ಭುತವಾಗಿ ನ್ಯೂಸನ್ನ, ನಮ್ಮ ವರದಿಯನ್ನ ನೀಡ್ತಾ ಇದ್ರು. ಅದಕ್ಕೆ ತುಂಬಾ ಖ್ಯಾತಿ ಪಡೆದಿದ್ರು. ಮತ್ತು ಅದಾದ ನಂತರ ಅಫ್ಕೋರ್ಸ್ ಆಂಕರ್ ಆಗಿ ಹಲವಾರು ಬಾರಿ ನಾನೊಬ್ಬ ಪ್ರೇಕ್ಷಕನಾಗಿ, ವೀಕ್ಷಕನಾಗಿ ನೋಡಿದ್ದೆ. ಅವರ ಕಾರ್ಯಕ್ರಮಗಳಲ್ಲಿ ಆಂಕರ್ ಆಗಿ ಅವರು ನಿರೂಪಣೆ ಮಾಡ್ತಿದ್ದ ಶೈಲಿ ಇದೆಯಲ್ಲ, ಅದ್ಭುತ. ಅವ್ರು ಮಾತಾಡ್ತಾ ಇದ್ದ ಕನ್ನಡ ಅದ್ಭುತವಾಗಿತ್ತು. ಮತ್ತು ಅವರ ತಂದೆ ಒಬ್ಬ ಖ್ಯಾತ ಪತ್ರಕರ್ತರಾಗಿದ್ರು. ಮತ್ತು ಅಷ್ಟೇ ಅಲ್ಲ, ಮಜಾ ಟಾಕೀಸ್ಗೆ ಬಂದಾಗ ಒಂದು ಟೋಟಲಿ ಡಿಫ್ರೆಂಟ್ ಪಾತ್ರ ಅದು ಅವ್ರಿಗೆ. ಒಂದು ಗಂಭೀರತೆಯಿಂದ ಒಂದು ಕಾಮಿಡಿ ಪಾತ್ರ, ಅದರಲ್ಲೂ ಅದನ್ನು ನಿಭಾಯಿಸಿ ತುಂಬಾ ಫೇಮಸ್ ಆದ್ರು. ಮತ್ತು ನನ್ನ ಮತ್ತು ಅಪರ್ಣಾ ಅವರ ಅಲ್ಲಿ ಒಂದು ಪಾತ್ರಗಳು ತುಂಬಾ ಕನೆಕ್ಟೆಡ್ ಆಗಿತ್ತು ಮತ್ತು ತುಂಬಾ ಒಂದು ಫೇಮಸ್ ಆಯ್ತು. ಯಾಕೆ ಅಂತಂದ್ರೆ ನಮ್ಮಿಬ್ಬರ ಕಾಂಬಿನೇಷನ್ ಒಂದು ತುಂಬಾ ಪಾಪ್ಯುಲರ್ ಆಯ್ತು ಅದು. ಮತ್ತು ಅವ್ರ ಜೊತೆ ಕಳೆದಿದ್ದ ಸಮಯ ಅಂತೂ ಅದ್ಭುತ. ಮತ್ತು ಅವ್ರ ಬಗ್ಗೆ ನಾನೊಬ್ಬ ಅವರ ಕನ್ನಡದ ಅವರ ಒಂದು ಉಚ್ಚಾರಣೆಯ ಮತ್ತು ಮಾತಾಡ್ತಾ ಇದ್ದ ಶೈಲಿಯ ಒಂದು ಅಭಿಮಾನಿ ನಾನು. ಯಾಕೆಂತಂದ್ರೆ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಮತ್ತು ತಿಳ್ಕೊಂಡಿದ್ರು. ಮತ್ತು ಅವರು ಒಬ್ಬ ಖ್ಯಾತ ಪತ್ರಕರ್ತರ ಮಗಳಾಗಿ ಒಂದು ಕನ್ನಡ ಬಗ್ಗೆ ಒಂದು ನಮಗೆ ಒಂಥರ ಹೆಮ್ಮೆ ಆಗ್ತಾಯಿತ್ತು ಅವ್ರು ಮಾತಾಡ್ತಾ ಇದ್ದು ನೋಡಿದ್ರೆ ಭಾಷೆಯನ್ನ. ಸೊ ಈ ರೀತಿಯಲ್ಲಿ ಮಜಾ ಟಾಕೀಸ್ ಅಲ್ಲಿ ಮತ್ತು ಆ ಪಾತ್ರದಲ್ಲಿ ಒಂದು ಪರಕಾಯ ಪ್ರವೇಶ ಮಾಡಿ ಒಂದು ವರಲಕ್ಷ್ಮಿಯ ಪಾತ್ರದಲ್ಲಿ ಒಂದು ತುಂಬಾ 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 ಪಾಪ್ಯುಲರ್ ಆದ್ರು, ತುಂಬಾ ಫೇಮಸ್ ಆದ್ರು. ಮತ್ತು ಹಲವಾರು ದಿನಗಳ ನಂತರ ನನಗೆ ಒಂದು ಕನೆಕ್ಷನ್ ಇರಲಿಲ್ಲ. ಯಾಕಂದ್ರೆ ನಾನು ಗೌರಿ ಸಿಂಹದಲ್ಲಿ ಒಂದು ನಿರ್ದೇಶಕನಾಗಿ ಬ್ಯುಸಿ ಇದ್ದೆ ಮತ್ತು ಅವರು ಅಷ್ಟೇ ಅವ್ರು ಆಂಕರಿಂಗ್ ಮಾಡ್ತಾ ಇದ್ರು. ಮತ್ತು ಕೇಳೇ ಇರಲಿಲ್ಲ ಈ ಒಂದು ಸುದ್ದಿ, ಅವ್ರ ಕ್ಯಾನ್ಸರ್ ಇತ್ತು ಅನ್ನೋದೇ ನನಗೆ ಆಶ್ಚರ್ಯ. ನನಗೆ ಒಂದು ತುಂಬಾ ಶಾಕಿಂಗ್ ನ್ಯೂಸ್ ಇದು. ಮತ್ತು ನ್ಯೂಸ್ ಫಸ್ಟ್ ಅಲ್ಲಿ ಈಗ ನ್ಯೂಸ್ ನೋಡಿದೆ ಮತ್ತು ನೀವು ಇಮಿಡಿಯೇಟ್ ಅದು ರಿಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ. ಅವಾಗ ನೀವು ಫೋನ್ ಮಾಡಿದ್ದೀರಾ ಮತ್ತು ಐ ಆಮ್ ರಿಯಲಿ ಶಾಕ್. ನಾನು ಅವ್ರ ಮನೆಗೆ ಸಂಪರ್ಕ ಮಾಡೋಕೆ ಪ್ರಯತ್ನ ಮಾಡ್ತೇನೆ. ಯಾಕೆಂತಂದ್ರೆ ಲಂಕೇಶ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನಾನು, ಪ್ರಕಾಶ್ ಬಳ್ವಾಡಿ, TN ಸೀತಾರಾಮು, ಸಿದ್ಲಿಂಗಯ್ಯ ಅವರು, ಈ ಒಂದು ಹಲವಾರು ಜನ ಸೇರಿ ಅವರು ಅದನ್ನ ನಿರೂಪಣೆ ಮಾಡಿದ್ರು ಲಂಕೇಶ್ ಬಗ್ಗೆ ಒಂದು ಕಾರ್ಯಕ್ರಮ. ಸೊ ಈ ರೀತಿಯಲ್ಲಿ ತಿಳ್ಕೊಂಡಿದ್ರು ಅವ್ರು ಲಂಕೇಶ್ ಬಗ್ಗೆ ಆಗ್ಲಿ, ಅವ್ರ ತಂದೆ ಸ್ವತಃ ಪತ್ರಕರ್ತ ಅಂತ ಹೇಳಿದೆ. ಮತ್ತು ಈ ರೀತಿಯಲ್ಲಿ ಅವರ ಕರ್ನಾಟಕದ ಬಗ್ಗೆ, ಕನ್ನಡದ ಇತಿಹಾಸದ ಬಗ್ಗೆ, ಕರ್ನಾಟಕದ ದಿಗ್ಗಜರ ಬಗ್ಗೆ ಮತ್ತು ಕನ್ನಡದ ಬಗ್ಗೆನೆ ಅದ್ಭುತವಾಗಿ ತಿಳ್ಕೊಂಡಿದ್ರು. ಈ ರೀತಿಯಲ್ಲಿ ಇಟ್ ಇಸ್ ಅ ಗ್ರೇಟ್ ಲಾಸ್ ಟು ಕರ್ನಾಟಕ ಅಂಡ್ ಕನ್ನಡ. ಅಂಡ್ ಒಬ್ಬ ನಿರೂಪಣೆಯನ್ನ ಕಳ್ಕೊಂಡಿದೀವಿ, ಒಬ್ಬ ಒಂದು ಅದ್ಭುತವಾದ ನಟಿಯನ್ನ ಕಳ್ಕೊಂಡಿದೀವಿ, ಮತ್ತು ಮಜಾ ಟಾಕೀಸಿನ ಕೇಂದ್ರ ಬಿಂದುವನ್ನ ಕಳ್ಕೊಂಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನನಗೆ ಒಂದು ದೊಡ್ಡ ಒಂದು ಗೆಳತಿ, ಸ್ನೇಹಿತೆ ಒಂದು ಕಳ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ನಿಜ 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 ಸರ್. ಅವರು ಕನ್ನಡವನ್ನ ಹೇಳ್ತಾ ಇದ್ದ ರೀತಿ, ಕನ್ನಡವನ್ನ ಮಾತನಾಡ್ತಾ ಇದ್ದ ರೀತಿ ಬಹಳ ಪ್ರೀತಿ ಆ ಮಾತಿನಲ್ಲಿ ಇರ್ತಾ ಇತ್ತು. ಜೊತೆಗೆ ಅವರ ಮಾತಿನಲ್ಲಿ ಒಂದು ವಿನಯ ಇರ್ತಾ ಇತ್ತು. ಬಹುಶಃ ಆ ನಿರೂಪಣೆಯನ್ನ ಮತ್ಯಾವತ್ತೂ ಕೂಡ ಕನ್ನಡಿಗರು ನೋಡುವುದಕ್ಕೆ ಅಥವಾ ಬೇರೆಯವರಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ವೇನೋ ಸರ್? ಇಲ್ಲ, ಖಂಡಿತವಾಗೂ ಇಟ್ಸ್ ಅ ಗ್ರೇಟ್ ಲಾಸ್ ಅಂತ ಹೇಳಿದ್ನಲ್ಲ, ಒಂದು ದೊಡ್ಡ ನಷ್ಟ ಆಗಿದೆ. ಮತ್ತು ಹಲವಾರು ನಿರೂಪಣೆ ಮಾಡುವಂತ ಹಲವಾರು ಮಹಿಳೆಯರಿರ್ಬೋದು, ಹುಡುಗರಿರ್ಬೋದು, ಅವರನ್ನ ಒಂದು ಪ್ರೇರಣೆ, ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ರು. ಯಾಕೆಂತಂದ್ರೆ ಅವರ ಒಂದು ಛಾಪ್ ಇತ್ತು ನಿರೂಪಣೆಯಲ್ಲಿ. ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮ ಇರ್ಬೋದು ಅಥವಾ ದೊಡ್ಡ ಕಾರ್ಯಕ್ರಮ ಇರ್ಬೋದು, ಮತ್ತು ಹಲವಾರು ದೊಡ್ಡ ವ್ಯಕ್ತಿಗಳು ಡೆಲ್ಲಿಯಿಂದ, ನಾರ್ತ್ ಇಂಡಿಯಾದಿಂದ ಬಂದಾಗೆಲ್ಲ ಇವರು ನಿರೂಪಣೆ ಮಾಡ್ತಿದ್ದ ಶೈಲಿ ಮತ್ತು ಟ್ರಾನ್ಸ್ಲೇಟ್ ಮಾಡಿ ಮಾತಾಡ್ತಾ ಇದ್ದಿದ್ದ ಶೈಲಿ ಮತ್ತು ಅನುವಾದ ಮಾಡ್ತಾ ಇದ್ದ ಶೈಲಿ ನಿಜವಾಗ್ಲೂ ಅದ್ಭುತ. ಮತ್ತು ಇಟ್ಸ್ ಅ ಗ್ರೇಟ್ ಲಾಸ್. ಒಬ್ಬ ನಿರೂಪಣೆಯಾಗಿ ಅಷ್ಟೇ ಅಲ್ಲ, ಒಬ್ಬ ನಟಿಯಾಗೂ ಅಷ್ಟೇ. ಹಲವಾರು TN ಸೀತಾರಾಮ್ ಅವರ ಧಾರಾವಾಹಿಗಳಲ್ಲಿ ಅವ್ರು ನಟನೆ ಮಾಡಿ ತುಂಬಾ ಫೇಮಸ್ ಆಗಿದ್ರು, ತುಂಬಾ ಪಾಪ್ಯುಲರ್ ಆಗಿದ್ರು. ಮತ್ತು ಇಡೀ ಅದನ್ನೆಲ್ಲ ಮೀರಿ ಮಜಾ ಟಾಕೀಸ್ ಅಲ್ಲಿ ಯಾವ ಮಟ್ಟಕ್ಕೆ ಪಾಪ್ಯುಲರ್ ಆದ್ರು ಅಂದ್ರೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಒಂದು ಕಾಮಿಡಿನೂ ಈ ತರ ಶೈಲಿಯಲ್ಲಿ ಮಾಡಬಹುದು, ಅಪರ್ಣಾ ಕೈನಲ್ಲಿ ಈ ತರ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಮ್ಗೆ ಗೊತ್ತಿರಲಿಲ್ಲ. ಆ ರೀತಿಯಲ್ಲಿ ಅವರು
ಆ ಕ್ಯಾರೆಕ್ಟರ್ ವರಲಕ್ಷ್ಮಿ ಕ್ಯಾರೆಕ್ಟರ್ನ ಯಾವ ತರ ಪರಕಾಯ ಪ್ರವೇಶ ಮಾಡೋದನ್ನ ನಾವು ನಾನು ಮರ್ತ್ಬಿಟ್ವಿ. ವರಲಕ್ಷ್ಮಿನ ನಾವು ಅವ್ರ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಈ ರೀತಿಯಲ್ಲಿ 650 ಎಪಿಸೋಡ್ಸ್ ಅವ್ರ ಜೊತೆ ನಾನು ಸಮಯ ಕಳೆದಿದ್ದೆ. 6.5 ವರ್ಷ ಸತತವಾಗಿ ಅವ್ರ ಜೊತೆ ನಟನೆ ಮಾಡಿ ಆ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಿದ್ದು ರೀತಿ. ಮತ್ತು ಅದಾದ ನಂತರ ಇವತ್ತು ನನಗೆ ಗೊತ್ತಾಗ್ತಾ ಇದೆ ಅವ್ರು ಕ್ಯಾನ್ಸರ್ ನಲ್ಲಿ ಬಳಲ್ತಾ ಇದ್ರು, ಒಂಥರ ಸಫರ್ ಮಾಡ್ತಾ ಇದ್ರು ಅಂತ. ಈ ತರ ಒಂದು ಗ್ರೇಟ್ ಲಾಸ್ ಆಗಿರೋದು ನಿಜವಾಗ್ಲೂ ಇಟ್ಸ್ ವೆರಿ ಶಾಕಿಂಗ್. ಅಂಡ್ ಯಾರ ರೀತಿಯಲ್ಲಿ ರಿಯಾಕ್ಟ್ ಮಾಡಬೇಕು ಅಂತಂದ್ರೆ ಅವರ ಪ್ರತಿಭೆಗೆ ಬಗ್ಗೆ ಮಾತಾಡ್ಬೋದು, ನಟನೆ ಬಗ್ಗೆ ಮಾತಾಡ್ಬೋದು, ನಿರೂಪಣೆ ಬಗ್ಗೆ ಮಾತಾಡ್ಬೋದು, ಅವರ ಕನ್ನಡ ಭಾಷೆಯಲ್ಲಿ ಇದ್ದ ಹಿಡಿತವನ್ನು ಮಾತಾಡ್ಬೋದು. ಇವತ್ತು ಒಂದು ದೊಡ್ಡ 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 ಗ್ರೇಟ್ ಲಾಸ್ ಆಗಿದೆ ಕನ್ನಡಕ್ಕೆ ಮತ್ತು ಕರ್ನಾಟಕಕ್ಕೆ. ಮತ್ತು ಒಬ್ಬ ನಟಿಯ ನಾವು ಕಳ್ಕೊಂಡಿದೀವಿ, ಒಬ್ಬ ಕನ್ನಡತಿಯನ್ನ ಕಳ್ಕೊಂಡಿದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.